ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಫೈನಲಿ ಗೂಗಲ್ನವರು ಅವರ ಹೊಸ ಪಿಕ್ಸೆಲ್ ಫೋನನ್ನು ಲಾಂಚ್ ಮಾಡಿದ್ದಾರೆ. ಗೂಗಲ್ ಪಿಕ್ಸೆಲ್ 10a. ಈ ಫೋನಿಂದು ಸ್ಪೆಸಿಫಿಕೇಶನ್ ನೋಡಿ ನನಗೆ ತಲೆ ಕೆಟ್ಟೋಯ್ತು. 50,000 ರೂಪಾಯಿಗೆ ಈ ಫೋನ್ನ ಲಾಂಚ್ ಮಾಡಿದ್ದಾರೆ. 50,000 ರೂಪಾಯಿಗೆ ಇವರು ಕೊಟ್ಟಿರುವಂಥ ಸ್ಪೆಸಿಫಿಕೇಷನ್ನು ನೆಕ್ಸ್ಟ್ ಲೆವೆಲ್ ಇದೆ, ಆಯಿತಾ. ಪಿಕ್ಸೆಲ್ 9a ಕಂಪೇರ್ ಮಾಡಿದ್ರೆ ಏನೆಲ್ಲ ಅಪ್ಗ್ರೇಡ್ ಆಗಿದೆ ಬನ್ನಿ ನೋಡೋಣ. ಈ ಫೋನ್ ನೋಡೋದಕ್ಕೆ ಸೇಮ್ ಪಿಕ್ಸೆಲ್ 9 ರೀತಿಯಲ್ಲೇ ಇದೆ, ಮೇಜರ್ ಚೇಂಜಸ್ ಏನೂ ಇಲ್ಲ, ಆಯಿತಾ. ಯಾವನ್ ಗುರು ಇವನು, ತಲೆ ಕೆಟ್ಟ ನನ್ನ ಮಗ. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ಮಾಡಿದ್ದಾರೆ. ಕಳೆದ ವರ್ಷ ಪಿಕ್ಸೆಲ್ 9a ಫ್ರಂಟ್ ಗ್ಲಾಸು ಗೊರಿಲ್ಲಾ ಗ್ಲಾಸ್ 3 ಇತ್ತು, ಅದನ್ನು ಅಪ್ಗ್ರೇಡ್ ಮಾಡಿ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಹಾಕಿದ್ದಾರೆ. ಇದಿಷ್ಟೇ ಚೇಂಜಸ್, ಬೇರೆ ಎಲ್ಲದು ಕೂಡ ಸೇಮ್ ಅಲ್ಯೂಮಿನಿಯಂ ಫ್ರೇಮು, ಸೇಮ್ ಪ್ಲಾಸ್ಟಿಕ್ ಬ್ಯಾಕು. 50,000 ರೂಪಾಯಿಗೆ ಪ್ಲಾಸ್ಟಿಕ್ ಬ್ಯಾಕನ್ನು ಕೊಟ್ಟಿದ್ದಾರೆ. ಸೇಮ್ IP ರೇಟಿಂಗು IP68. ಉಳಿದಿದೆಲ್ಲ ಸಿಮ್ ಸ್ಲಾಟು, ಈ ಸಿಮ್ಮು ಪ್ರತಿಯೊಂದು ಕೂಡ ಅದೇ ರೀತಿ ಇದೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಅದು ಕೂಡ ಸೇಮ್ ಡಿಸ್ಪ್ಲೇ ಸೈಜು, ಸೇಮ್ ರೆಸೊಲ್ಯೂಷನ್ನು, ಅದು ಕೂಡ POLED ಡಿಸ್ಪ್ಲೇ, ಸೇಮ್ ರಿಫ್ರೆಶ್ ರೇಟು 120 ಹರ್ಟ್ಸಿಂದು, ಮತ್ತು ಪೀಕ್ ಬ್ರೈಟ್ನೆಸ್ನ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಕಳೆದ ವರ್ಷ 2700 ನಿಟ್ಸ್ ತನಕ ಡಿಸ್ಪ್ಲೇ ಬ್ರೈಟ್ ಆಗ್ತಿತ್ತು ಪೀಕಲ್ಲಿ. ಈ ವರ್ಷ ಸ್ವಲ್ಪ ಜಾಸ್ತಿ 3000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಉಳಿದಿದೆಲ್ಲ ಸೇಮು. ಇನ್ನು ವೇರಿಯಂಟಿಗೆ ಬರ್ತೀನಿ. ಸೊ ಡಿಫ್ರೆಂಟ್ ಸ್ಟೋರೇಜ್ ವೇರಿಯಂಟ್ ಇದೆ, ಬಟ್ ರ್ಯಾಮ್ ಟೈಪು, ಸ್ಟೋರೇಜ್ ಟೈಪ್ ಎಲ್ಲ ಸೇಮು, ಏನು ಡಿಫ್ರೆನ್ಸ್ ಆಗಿಲ್ಲ. ಇನ್ನು ಪರ್ಫಾರ್ಮೆನ್ಸ್, ಪ್ರೊಸೆಸರ್ನಾದರೂ ಅಪ್ಗ್ರೇಡ್ ಮಾಡಿದಾರಾ? ಅದೂ ಇಲ್ಲ. ಕಳೆದ ವರ್ಷ Tensor G4 ಚಿಪ್ ಇತ್ತು. ಅದು ಗೂಗಲ್ ನೋಡಿದೆ ಪ್ರೊಸೆಸರು ಅಂಥ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಲ್ಲ. ಅಂತೂ ಸ್ಕೋರು ಸುಮಾರು ಒಂದು 13-14 ಲಕ್ಷ ಕೊಡುತ್ತೆ, ಆಯಿತಾ. ಸೊ ನಾರ್ಮಲಿ ನಮ್ಮದು ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ ಒಂದು 20,000 ಬಡ್ಜೆಟ್ ಇದ್ದರೆ ಅಷ್ಟೇ ಪವರ್ಫುಲ್ ಆಗಿರುವಂಥ ಫೋನ್ಗಳು ಸಿಗ್ತವೆ, ಆಯಿತಾ, ಒಳ್ಳೆ ಬ್ರ್ಯಾಂಡಲ್ಲಿ ನೋಡಿ ತೊಗೊಂಡ್ರೆ. ಸೊ ಈ ವರ್ಷ ಅದೇ ಪ್ರೊಸೆಸರ್ನೇ ಹಾಕಿದ್ದಾರೆ, Tensor G4 ಚಿಪ್. ಏನೂ ಚೇಂಜಸ್ ಇಲ್ಲ, ಸೇಮ್ GPU, ಸೇಮ್ CPU, ಕ್ಲಾಕ್ ಸ್ಪೀಡು ಸೇಮು, ಏನೂ ಉಪಯೋಗ ಇಲ್ಲ. 50,000 ರೂಪಾಯಿಗೆ 20,000 ರೂಪಾಯಿ ಪರ್ಫಾರ್ಮೆನ್ಸ್ ಸಿಗ್ತಾ ಇದೆ ಅಂತ ಅಂದರೆ ಯೋಚನೆ ಮಾಡ್ಕೊಳ್ಳಿ. ಹೌದು, ತುಂಬ ಸ್ಟೇಬಲ್ ಆಗಿರುತ್ತೆ, ಆಪ್ಟಿಮೈಸೇಷನ್ ತುಂಬ ಚೆನ್ನಾಗಿರುತ್ತೆ, ಕ್ಯಾಮ್ರಾ ಎಲ್ಲ ಚೆನ್ನಾಗಿರುತ್ತೆ, ಒಪ್ಕೋತೀನಿ. ಆದರೆ ವ್ಯಾಲ್ಯೂ, ನಾವು ಕೊಡ್ತಿರೋ ಬೆಲೆಗೆ ಅಟ್ಲೀಸ್ಟ್ ಬೇಡಪ್ಪ, 20,000 ರೂಪಾಯಿ ವ್ಯಾಲ್ಯೂ, ನಮ್ಗೆ ಅಟ್ಲೀಸ್ಟ್ ಒಂದು 30,000-35,000 ರೂಪಾಯಿ ಚಾರ್ಜ್ ಮಾಡಿದ್ರೆ ಒಪ್ಕೊಳ್ಳೋಣ. ಬಟ್ 50,000 ರೂಪಾಯಿ ಕೊಡೋದ್ರೆ ನಂಗೆ ಅನ್ನಿಸ್ದಂಗೆ 100% ಇಲ್ಲ. ಇದ್ರ ಬದಲು ಯಾವುದಾದ್ರೂ ಒಂದು 1 ವರ್ಷ ಹಳೆ ಐಫೋನ್ ತೊಗೊಳ್ಳೋದೇ ಬೆಟರ್ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಇನ್ನು ಈ ಪರ್ಫಾರ್ಮೆನ್ಸನ್ನು ಬಿಟ್ಬಿಡೋಣ, ಕ್ಯಾಮ್ರಾಗೆ ಹೋಗೋಣ, ಆಯಿತಾ. ಕ್ಯಾಮ್ರಾದಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ? ಇಲ್ಲ, ಕ್ಯಾಮ್ರಾನೂ ಅದೇನೆ. ಕಳೆದ ವರ್ಷ 48 MP ಕ್ಯಾಮ್ರಾ ಇತ್ತು, ಈ ವರ್ಷನೂ ಕೂಡ 48 MP ಮೈನ್ ಸೆನ್ಸಾರೆ. 13 MP ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ. ಹೋದ ವರ್ಷ ಏನಿತ್ತು ಸೇಮ್ ಕ್ಯಾಮ್ರಾ, ಏನು ಚೇಂಜ್ ಮಾಡಿಲ್ಲ. ಈವನ್ ಸೆನ್ಸಾರ್ನ ಕೂಡ ಇವರು ಚೇಂಜನ್ನು ಮಾಡಿಲ್ಲ, ಸೇಮ್ ಟು ಸೇಮ್ ಸ್ಪೆಸಿಫಿಕೇಷನ್ಸು. ಈವನ್ ವಿಡಿಯೋಗ್ರಫಿಯಲ್ಲೂ ಕೂಡ ಅಷ್ಟೇ, ನೀವು 4K 60 FPS ಹೋದ ವರ್ಷನೂ ಇತ್ತು, ಈ ವರ್ಷನೂ ಸೇಮ್ ಅದೇನೆ. ಕ್ವಾಲಿಟಿ ವೈಸು ಪ್ರತಿಯೊಂದು ಕೂಡ ಸೇಮ್ ಅದೇ ರೀತಿ ಕೊಡ್ತಾ ಇದ್ದಾರೆ, ಏನೂ ಚೇಂಜ್ ಇಲ್ಲ. ಕಾಪಿ ಪೇಸ್ಟ್ ಅಂದ್ಕೊಳ್ಳಿ, ಆಯಿತಾ. ಫ್ರಂಟ್ ಕ್ಯಾಮ್ರಾನು ಕೂಡ ಅಷ್ಟೇ, ಹೋದ ವರ್ಷ 13 MP, ಈ ವರ್ಷನೂ 13 MP, ಸೇಮ್ ಟು ಸೇಮ್ ಸೆನ್ಸಾರ್ ಗುರು, ಏನು ಚೇಂಜ್ ಮಾಡಿಲ್ಲ. ಅದು ಯಾಕೆ ಹಿಂಗೆ ಮಾಡಿದ್ರು ಅಂತ ಅಲ್ಲ. ಪಿಕ್ಸೆಲ್ 10a ಅಂತ ಹಾಕಿಡಬೇಕಾಗಿತ್ತು, 9a ವರ್ಷನ್ 2 ಸೆಕೆಂಡ್ ಜನ್ 9a ಅಂತ ಇಟ್ಟಿದ್ರೆ ಆಗ್ತಿತ್ತಲ್ವಾ. ಏನು ಚೇಂಜಸ್ ಇಲ್ಲ. ಏನಪ್ಪ, ಈ ಥರ ದೊಡ್ಡ ಕಂಪ್ನಿಗಳು ಈ ರೀತಿ ಮಾಡಿಬಿಟ್ರೆ ತುಂಬ ಕಷ್ಟ. ಸ್ಪೀಕರು ಸೇಮ್ ಸ್ಟೀರಿಯೋ ಸ್ಪೀಕರು, ಆಮೇಲೆ ವೈಫೈ ಸೇಮ್. ಕಳೆದ ವರ್ಷ ಕೂಡ ವೈಫೈ 6A ಇತ್ತು, ಈ ಸಲನೂ ಅದೇನೆ. ಬ್ಲೂಟೂತ್ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಕಳೆದ ವರ್ಷ 5.3, ಈ ವರ್ಷ 6.0 ಕೊಟ್ಟಿದ್ದಾರಪ್ಪ. ಸೊ ಅದೊಂದು ಪ್ಲಸ್ ಪಾಯಿಂಟು. ಇದನ್ನು ಬಿಟ್ಟರೆ ಬ್ಯಾಟ್ರಿಯಲ್ಲೂ ಯಾವುದೇ ಬದಲಾವಣೆ ಇಲ್ಲ. ಹೋದ ವರ್ಷನೂ 5100 mAh ಕೆಪಾಸಿಟಿ ಬ್ಯಾಟ್ರಿ ಇತ್ತು, ಈ ವರ್ಷನೂ ಸೇಮ್ 5100 mAh ಕೆಪಾಸಿಟಿ ಬ್ಯಾಟ್ರಿ. ಚಾರ್ಜಿಂಗ್ ಸ್ಪೀಡ್ನ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಕಳೆದ ವರ್ಷ 23 ವ್ಯಾಟ್ ಇತ್ತು, ಈ ವರ್ಷ 30 ವ್ಯಾಟ್. ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆ. ಹೋದ ವರ್ಷ 700 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಆಗ್ತಿತ್ತು, ಈ ವರ್ಷ ಅದನ್ನು ಬರೀ 10 ವ್ಯಾಟಿಗೆ, ಏನಂತ ಮೇಜರ್ ಡಿಫ್ರೆನ್ಸ್ ಆಗಲ್ಲ, 10 ವ್ಯಾಟಿಗೆ ಇನ್ಕ್ರೀಸ್ ಮಾಡಿದ್ದಾರೆ. ಇಷ್ಟೇ ಡಿಫ್ರೆನ್ಸ್ ಯಾವುದ್ರಲ್ಲಿಲ್ಲ ಅಂತ ಅಂದರೆ ಪ್ರೈಸಲ್ಲಿ, ಆಯಿತಾ. ಸೊ ಈಗ ಪಿಕ್ಸೆಲ್ 9a ಮುಂಚೆ 50,000 ಇದ್ದಿದ್ದನ್ನು 10,000 ಕಡಿಮೆ ಮಾಡಿ 40,000 ಮಾಡವ್ರೆ. 40,000 ರೂಪಾಯಿಗೂ ವರ್ತಿಲ್ಲ ನಾನು ಹೇಳಿದಾರೆ. ಪಿಕ್ಸೆಲ್ 9a ವರ್ತಲ್ಲ ಅಂತೀನಿ. ಪಿಕ್ಸೆಲ್ 10a 50,000 ರೂಪಾಯಿ ಇದೆ. ನಂಗೆ ಗೊತ್ತಿಲ್ಲ ಯಾರು ತಗೋತಾರೆ ಅಂತ. ನಮ್ಮ ದೇಶದಲ್ಲೂ ಕೂಡ ಲಾಂಚ್ ಮಾಡಿದ್ದಾರೆ. ಸೊ ನಾನು ಹೇಳೋದಾದರೆ ಹೌದು, ಒಳ್ಳೆ ಬ್ರ್ಯಾಂಡು, ಒಳ್ಳೆ ಕ್ಯಾಮ್ರಾ ಇರುತ್ತೆ, ಅದು ಒಳ್ಳೆ ನಿಮ್ಗೆ ಆಪ್ಟಿಮೈಸೇಷನ್ ಚೆನ್ನಾಗಿರುತ್ತೆ. OS ಅಪ್ಡೇಟ್ ಎಲ್ಲ 7 ವರ್ಷ 8 ವರ್ಷ ಕೊಡ್ತಾರೆ, ಒಪ್ಕೋತೀನಿ. ಬಟ್ ವ್ಯಾಲ್ಯೂಗೆ
ಅಲ್ಲ, ನಂಗೆ ಅನ್ನಿಸ್ದಂಗೆ ತುಂಬ ಪ್ರೈಸ್ ಜಾಸ್ತಿ ಆಯಿತು. ಇದೇ ದುಡ್ಡಿಗೆ ಬೆಟರ್ ಫೋನ್ಸ್ಗಳು ಸಿಗ್ತವೆ ಆಯಿತಾ. ನಿಮಗೆ OnePlus-ಅಲ್ಲಿ ಬೇಕಾ, ಆಪಲಲ್ಲಿ ಬೇಕಾ, ಸ್ಯಾಮ್ಸಂಗಲ್ಲಿ ಇಲ್ಲ. ಸ್ಯಾಮ್ಸಂಗಲ್ಲಿ ನೀವು S24 FEನೋ ಅವು ಇವತ್ತು ಬೇಡ ಆಯಿತಾ. ನಾನು ಹೇಳೋದಾದರೆ ನೀವು ಐಕೋನಲ್ಲೋ ಒಳ್ಳೆ ವ್ಯಾಲ್ಯೂ ಇರುವಂಥ ಫೋನ್ಗಳು ಇತ್ತೀಚೆಗೆ 30-35 ಸಾವಿರ ರೂಪಾಯಿಗೆ ಒಳ್ಳೊಳ್ಳೆ ಫೋನ್ಗಳು ಸಿಗ್ತಾ ಇದ್ದಾವೆ. ಸೊ ಅದು ನೋಡಿ ನೀವು ತಗೊಂಡ್ರೆ ಒಳ್ಳೆಯದು. ಪಿಕ್ಸೆಲ್ ಹೌದು ಕ್ಯಾಮ್ರಾ ಒಂದು ಲೆವೆಲ್ಗೆ ಏನೋ ಚೆನ್ನಾಗಿರ್ಬೋದು ಅಂತೀರ, ಬಟ್ ನಾನು ನಿಮಗೆ ಇದು ವ್ಯಾಲ್ಯೂ ಫಾರ್ ಮನಿ ಫೋನ್ ಅಂತ ಅನ್ನೋದಿಲ್ಲ ಆಯಿತಾ. 50,000 ರೂಪಾಯಿಗೆ ಒಂದು ವರ್ತ್ ಇರಬೇಕು ಅಲ್ಲ. ಸೊ ಇದಿಷ್ಟು ಈ ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ ಆಯಿತಾ. ನಂಗೆ ಗೊತ್ತಿಲ್ಲ ಯಾಕೆ ಈ ಥರ ಗೂಗಲ್ನವ್ರು ಮಾಡ್ತಾರೆ ಅಂತ. ಸೊ ಈ ಚಿಪ್ ಶಾರ್ಟೇಜ್ ಆಗಿರೋದ್ರಿಂದ ಅಂತಲೂ ಹೇಳೋಕ್ಕಾಗಲ್ಲ. ಹೋದ ವರ್ಷವೂ ಅವ್ರು ಪಿಕ್ಸೆಲ್ 9a ಫೋನ್ 50,000ಕ್ಕೆ ಲಾಂಚ್ ಮಾಡಿದರು. ಅದೂ ಸೇಮ್ ಹಿಂಗೆ ಇತ್ತಲ್ಲ ಸ್ಪೆಸಿಫಿಕೇಷನ್. ಆ ವರ್ಷವೂ ಉಗ್ದಿದ್ದೆ ನಾನು, ಯಾಕೆ ಹಿಂಗೆ ಲಾಂಚ್ ಮಾಡ್ತಾರೆ ಅಂತ. ಸೊ ಇದಿಷ್ಟು ನನ್ನ ಒಪಿನಿಯನ್. ನಿಮಗಿದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.